ಚಂದ್ರ ಇವತ್ತಿನ ನೋಡೋದಲ್ಲಿ SSC GD ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಪುನರ್ಯೌವನಗೊಳಿಸುವಿಕೆ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ 2.0 ಮಾರ್ಗಸೂಚಿಗಳನ್ನ ನಮ್ಮ ನಗರಗಳನ್ನು ಡ್ಯಾಶ್ ಮಾಡುವಲ್ಲಿ ರಾಜ್ಯಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ರೂಪಿಸಲಾಗಿದೆ. ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಶೋಷಣೆ ವಿರುದ್ಧದ ಹಕ್ಕಿಗೆ ಸಂಬಂಧಿಸಿದಂತ ಪ್ರಶ್ನೆ ಇದೆ. ಆಪ್ಷನ್ ಎ ನೀರು ಸುರಕ್ಷಿತ, ಆಪ್ಷನ್ ಬಿ ತಾಂತ್ರಿಕ ಸ್ನೇಹಿ, ಆಪ್ಷನ್ ಸಿ ಆರ್ಥಿಕವಾಗಿ ಸುರಕ್ಷಿತ, ಆಪ್ಷನ್ ಡಿ ಸಾಲ ಸುರಕ್ಷಿತ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೀರು ಸುರಕ್ಷಿತ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಕೆಳಗಿನ ಯಾವ ವಿಧಿಯು ಶೋಷಣೆ ವಿರುದ್ಧದ ಹಕ್ಕಿಗೆ ಸಂಬಂಧಿಸಿದಂತ ಪ್ರಶ್ನೆ ಇದೆ. ಆಪ್ಷನ್ ಎ 33ರಿಂದ 34, ಆಪ್ಷನ್ ಬಿ 37ರಿಂದ 38, ಆಪ್ಷನ್ ಸಿ 23ರಿಂದ 24, ಆಪ್ಷನ್ ಡಿ 27ರಿಂದ 28 ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 23ರಿಂದ 24 ಅಂತ ಇದೆಯಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಲೋಹಾಬ್ ಅಲ್ಲದ ಧಾತುವನ್ನ ಗುರುತಿಸಿ ಅಂತ ಕೊಡಿದ್ರೆ ಆಪ್ಷನ್ ಎ ಸ್ಕೆನಾನ್, ಆಪ್ಷನ್ ಬಿ ಪೊಲೋನಿಯಂ, ಆಪ್ಷನ್ ಸಿ ಟೆಲೂರಿಯಂ, ಆಪ್ಷನ್ ಡಿ ಜರ್ಮೇನಿಯಂ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸ್ಕೆನಾನ್ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ NNP = GNP - ಸವಕಳಿ ಅಂತ ಕೊಡಿದ್ರೆ ಇದು ಮೊದಲೇ ಆಪ್ಷನ್. ಆಪ್ಷನ್ ಬಿ NNP = GNP × ಸವಕಳಿ ಅಂತ ಇದೆ, ಇದು ಎರಡನೇ ಆಪ್ಷನ್. ಇನ್ನ ಆಪ್ಷನ್ ಸಿ NNP = GNP + ಸವಕಳಿ ಅಂತ ಇದೆ. ಇನ್ನು ಆಪ್ಷನ್ ಡಿ NNP = GNP + ಸವಕಳಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು NNP = GNP - ಸವಕಳಿ ಅಂತ ಕೊಡಿದ್ರೆ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಐದನೇ ಪ್ರಶ್ನೆ ಬಂದ್ಬಿಟ್ಟು 1867ರಲ್ಲಿ ಬಾಂಬೆಯಲ್ಲಿ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಥಿಯೋಸಾಫಿಕಲ್ ಸೊಸೈಟಿ, ಆಪ್ಷನ್ ಬಿ ರತ್ನ ಸಮಾಜ, ಆಪ್ಷನ್ ಸಿ ಯುವ ಬಂಗಾಳ ಚಳವಳಿ, ಆಪ್ಷನ್ ಡಿ ರಾಮಕೃಷ್ಣನ್ ಮಿಷನ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ರತ್ನ ಸಮಾಜ. ಇನ್ನ ಆರನೇ ಪ್ರಶ್ನೆ 2015ರಲ್ಲಿ ಯೋಜನಾ ಆಯೋಗವನ್ನ ಡ್ಯಾಶ್ ನಿಂದ ಬದಲಾಯಿಸಲಾಯಿತು ಅಂತ ಪ್ರಶ್ನೆ ಇದೆ. ಇನ್ನ ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ NABFID ಅಂತ ಕೊಡಿದ್ರೆ ಇನ್ನು ಆಪ್ಷನ್ ಸಿ ವಿತ್ತೀಯ ನೀತಿ ಸಮಿತಿ, ಆಪ್ಷನ್ ಡಿ ಭಾರತದ ಸ್ಪರ್ಧಾತ್ಮಕ ಆಯೋಗ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ನೀತಿ ಆಯೋಗ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಏಳನೇ ಪ್ರಶ್ನೆ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್ ಯಾವ ದೇಶದ ನಿವಾಸಿಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸ್ಪ್ಯಾನಿಷ್, ಆಪ್ಷನ್ ಬಿ ಭಾರತೀಯ, ಆಪ್ಷನ್ ಸಿ ಅಮೆರಿಕನ್, ಆಪ್ಷನ್ ಡಿ ಚೈನೀಸ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಅಮೆರಿಕನ್ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಎಂಟನೇ ಪ್ರಶ್ನೆ ಹವಾಮಾನ ಬದಲಾವಣೆ ಕುರಿತು ವಿಶ್ವಸಂಸ್ಥೆಯ ಚೌಕಟ್ಟು ಸಮಾವೇಶದ ಸಂದರ್ಭದಲ್ಲಿ ಸ್ವೀಡನ್ನೊಂದಿಗೆ LEADIT ಶೃಂಗಸಭೆಯನ್ನ ಈ ಕೆಳಗಿನ ಯಾವ ಭಾರತೀಯ ಮಂತ್ರಿಗಳ ಆಯೋಜಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಗಜೇಂದ್ರ ಸಿಂಗ್ ಶೆಖಾವತ್, ಆಪ್ಷನ್ ಬಿ ನಾರಾಯಣ್ ರಾಣೆ, ಆಪ್ಷನ್ ಸಿ ಕಿರಣ್ ರಿಜಿಜು, ಅದೇ ರೀತಿ ಆಪ್ಷನ್ ಡಿ ಭೂಪೇಂದ್ರ ಯಾದವ್ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಭೂಪೇಂದ್ರ ಯಾದವ್ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಪ್ರಶ್ನೆ ರೈಲ್ವೆ ವಾರ್ಷಿಕ ಪುಸ್ತಕ 2019-20 ಪ್ರಕಾರ ಭಾರತದಲ್ಲಿ ನ್ಯಾರೋ ಗೇಜ್ನ ಉದ್ದ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 12,365, ಆಪ್ಷನ್ ಬಿ 20,334, ಆಪ್ಷನ್ ಸಿ 9,876, ಆಪ್ಷನ್ ಡಿ 1,604 ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, 1,604 ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಯಾವ ದೇಶಗಳಲ್ಲಿ ICC U19 ಕ್ರಿಕೆಟ್ ವಿಶ್ವಕಪ್ 2022ರಲ್ಲಿ ನಡೆಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ವೆಸ್ಟ್ ಇಂಡೀಸ್, ಆಪ್ಷನ್ ಸಿ ನ್ಯೂಜಿಲೆಂಡ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ವೆಸ್ಟ್ ಇಂಡೀಸ್ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯವು ಬಿದಿರಿನ ಹನಿ ನೀರಾವರಿ ವ್ಯವಸ್ಥೆಯನ್ನು ಬಳಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ತ್ರಿಪುರಾ, ಆಪ್ಷನ್ ಬಿ ಸಿಕ್ಕಿಂ, ಆಪ್ಷನ್ ಸಿ ಮೇಘಾಲಯ, ಆಪ್ಷನ್ ಡಿ ಅಸ್ಸಾಂ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಮೇಘಾಲಯ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 12ನೇ ಪ್ರಶ್ನೆ ಫುಲ್ ಡೇ ಸುಗ್ಗಿಯ ಹಬ್ಬವನ್ನ ಮುಖ್ಯವಾಗಿ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಉತ್ತರಾಖಂಡ,
ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಗುಜರಾತ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಉತ್ತರಾಖಂಡ್ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 13ನೇ ಪ್ರಶ್ನೆ ಬಂದ್ಬಿಟ್ಟು ರಾಷ್ಟ್ರೀಯ ಮಹಿಳಾ ಆಯೋಗವನ್ನ ಜನವರಿ ಡ್ಯಾಶ್ ನಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1992ರಲ್ಲಿ, ಆಪ್ಷನ್ ಬಿ 1999ರಲ್ಲಿ, ಆಪ್ಷನ್ ಸಿ 1995ರಲ್ಲಿ, ಆಪ್ಷನ್ ಡಿ 1989ರಲ್ಲಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 1992 ಅಂತ ಕೊಡ್ತಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 14ನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನ ಯಾವುದರ ಕೊರತೆಯು ದುರ್ಬಲ ಮೂಳೆಗಳು ಮತ್ತು ದಂತ ಕ್ಷಯಕ್ಕೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಜೀವಸತ್ವ, ಆಪ್ಷನ್ ಬಿ ಅಯೋಡಿನ್, ಆಪ್ಷನ್ ಸಿ ಕ್ಯಾಲ್ಸಿಯಂ, ಆಪ್ಷನ್ ಡಿ ಕಬ್ಬಿಣ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕ್ಯಾಲ್ಸಿಯಂ ಅಂತ ಕೊಡಿದ್ರಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 15ನೇ ಪ್ರಶ್ನೆ ಬಂದ್ಬಿಟ್ಟು ಅಸ್ಸಾಂ ಸರ್ಕಾರದಿಂದ ಅತ್ಯುತ್ತಮ ನೃತ್ಯ ನಿರ್ದೇಶಕ ಪ್ರಶಸ್ತಿಯನ್ನು ಯಾರು ಪಡೆದರಂತ ಪ್ರಶ್ನೆ ಇದೆ. ಆಪ್ಷನ್ ಎ ಜತಿನ್ ಗೋಸ್ವಾಮಿ, ಆಪ್ಷನ್ ಬಿ ಕೃಷ್ಣ ಎಲಾ, ಆಪ್ಷನ್ ಸಿ ಅನುರಾಧ ಪಾಂಡೆ, ಆಪ್ಷನ್ ಡಿ ಅಮಲಾ ಅಕ್ಕಿನಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಜತಿನ್ ಗೋಸ್ವಾಮಿ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 16ನೇ ಪ್ರಶ್ನೆ ಬಂದ್ಬಿಟ್ಟು ಕುಸುಕುಂಟ್ಲಾ ಪ್ರಭಾಕರ್ ರೆಡ್ಡಿ ಅವರು ನವೆಂಬರ್ 2022ರಲ್ಲಿ ತೆಲಂಗಾಣದ ಡ್ಯಾಶ್ ಕ್ಷೇತ್ರದಿಂದ ವಿಧಾನಸಭೆಯ ಸದಸ್ಯರಾದರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ವರಂಗಲ್, ಆಪ್ಷನ್ ಸಿ ಮುನ್ಗೋಡೆ, ಆಪ್ಷನ್ ಡಿ ಸಿಕಂದ್ರಾಬಾದ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುನುಗೋಡಿ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 17ನೇ ಪ್ರಶ್ನೆ ಬ್ಯಾಸ್ಕೆಟ್ ಬಾಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಒಬ್ಬ ಆಟಗಾರನನ್ನ 20 ಸೆಕೆಂಡ್ಗಳ ಒಳಗೆ ಬದಲಿಸಬೇಕು. ಇನ್ನು ಆಪ್ಷನ್ ಬಿ ಆಟವನ್ನ ಪ್ರಾರಂಭಿಸಲು 5 ಆಟಗಾರರ 2 ತಂಡಗಳ ಅಗತ್ಯವಿದೆ. ಇನ್ನು ಆಪ್ಷನ್ ಸಿ ಪ್ರತಿ ಬಾಸ್ಕೆಟ್ ಬಾಲ್ ಕನಿಷ್ಠ 700 ಗ್ರಾಂ ತೂಕವಿರಬೇಕು. ಇನ್ನು ಆಪ್ಷನ್ ಡಿ ಬಾಸ್ಕೆಟ್ ಬಾಲ್ ಆಟವನ್ನ 1981ರಲ್ಲಿ ಕಂಡು ಹಿಡಿಯಲಾಯಿತು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ನೋಡಿದ್ದು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಆಟವನ್ನ ಪ್ರಾರಂಭಿಸಲು 5 ಆಟಗಾರರ 2 ತಂಡಗಳ ಅಗತ್ಯವಿದೆ ಅಂತ ಕೊಡಿದ್ರೆ ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಇನ್ನು 18ನೇ ಪ್ರಶ್ನೆ ಬಂದ್ಬಿಟ್ಟು ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿರುವಾಗ ಮತ್ತು ತಕ್ಷಣದ ಕ್ರಮದ ಅಗತ್ಯವಿದೆ ಎಂದು ಅವರು ತೃಪ್ತರಾದಾಗ ಈ ಕೆಳಗಿನವರಲ್ಲಿ ಯಾರು ಸುಗ್ರೀವಾಜ್ಞೆಯನ್ನ ಹೊರಡಿಸಬಹುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಮುಖ್ಯಮಂತ್ರಿಗಳು, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ವಿಧಾನಸಭೆ ಸ್ಪೀಕರ್, ಆಪ್ಷನ್ ಡಿ ರಾಜ್ಯಪಾಲರು ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ರಾಜ್ಯಪಾಲರು ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು 19ನೇ ಪ್ರಶ್ನೆ ಬಂದ್ಬಿಟ್ಟು ಪಾಟ್ಲಿಪುತ್ರಕ್ಕೆ ಸ್ಥಳಾಂತರಗೊಳ್ಳುವ ಮೊದಲು ಹಲವು ವರ್ಷಗಳ ಕಾಲ ಮಗಧದ ರಾಜಧಾನಿಯಾಗಿತ್ತು ಅಂತ ಕೊಡಿದ್ರೆ, ಅಂದ್ರೆ ಇಲ್ಲಿ ಪಾಟ್ಲಿಪುತ್ರಕ್ಕೆ ಸ್ಥಳಾಂತರ ಆಗೋಕ್ಕಿಂತ ಮುಂಚೆ ಈ ಒಂದು ಮಗಧದ ರಾಜಧಾನಿ ಯಾವುದಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಾಜಗೃಹ, ಆಪ್ಷನ್ ಬಿ ತಕ್ಷಶಿಲಾ, ಆಪ್ಷನ್ ಸಿ ಸಾರನಾಥ, ಆಪ್ಷನ್ ಡಿ ಉಜ್ಜಯಿನಿ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ರಾಜ್ಯಗೃಹ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಇನ್ನು 20ನೇ ಪ್ರಶ್ನೆ ಬಂದ್ಬಿಟ್ಟು ವಿಶ್ವ ಪ್ರಸಿದ್ಧ ನರ್ತಕಿ ಗುಲಾಬೋ ಸಪೇರಾ ಈ ಕೆಳಗಿನ ಯಾವ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬೂಮರ್, ಆಪ್ಷನ್ ಬಿ ಚಕ್ರಿ, ಆಪ್ಷನ್ ಸಿ ಕಲ್ಬೇಲಿಯಾ, ಆಪ್ಷನ್ ಡಿ ಬಾವಿ ಅಂತ ಕೊಡಿದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಕಲ್ಬೇಲಿಯಾ ಅಂತ ಕೊಡೋದಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂಥದ್ದು. ಅಂದ್ರೆ ವಿಶ್ವ ಪ್ರಸಿದ್ಧ ನರ್ತಕಿ ಗುಲಾಬೋ ಸಪೇರಾ ಅವರು ಈ ಒಂದು ನೃತ್ಯಕೆಯಲ್ಲಿ ಅಥವಾ ಈ ಒಂದು ನೃತ್ಯ ಶೈಲಿಗೆ ಹೆಸರುವಾಸಿ ಆಗಿರತಕ್ಕಂಥದ್ದು. ಇವತ್ತಿನ ನೋಡದಲ್ಲಿ SSC GD ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ರೀತಿ ಮತ್ತೆ ಮುಂದಿನದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.